ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಮನೇಲಿ ಇವಾಗ ನ್ಯೂಸ್ ರಿಪೋರ್ಟರ್ಸ್ನ ಎಂಟ್ರಿ ಆಗಿದೆ ಅಂತ ಹೇಳ್ಬೋದು. ಸೊ ಈ ನ್ಯೂಸ್ ರಿಪೋರ್ಟರಲ್ಲಿ ಒಬ್ಬರು ಮೊದಲು ಕೂಡ ಮತ್ತೆ ಬಂದಿದ್ದರು. ಅಂದರೆ ಫಸ್ಟ್ ಇಲ್ಲಿ ಬಂದಿರೋದು ಕಿರಿಕೀರ್ತಿ ಅವರು. ಸೊ ಕಿರಿಕೀರ್ತಿ ಅವರು ಬಿಗ್ ಬಾಸ್ನ ಹಿಂದಿನ ಸೀಸನ್ಸಲ್ಲೂ ಬಂದಿದ್ದರು. ಸೊ ಬಿಗ್ ಬಾಸ್ನ ಸೀಸನ್ 4 ರನ್ನರ್ ಅಪ್ ಆಗಿದ್ದಾರೆ ಕಿರಿಕೀರ್ತಿ ಅವರು. ಸೊ ಅವಾಗೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಪ್ರಥಮ ಅವರಿದ್ದ ಸೀಸನಲ್ಲಿ ಇದ್ದರು ಇವರು ಕೂಡ. ಸೊ ಇವರು ಬಂದಿದ್ದಾರೆ, ಮತ್ತು ಇವ್ರ ಜೊತೆಗೆ ಜಾನ್ವಿ ಅವರು ಕೂಡ ಬಂದಿದ್ದಾರೆ. ಸೊ ಜಾನ್ವಿ ಅವರು ಇವಾಗ ಪ್ರೆಸೆಂಟಾಗಿ ನ್ಯೂಸ್ ಫಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಇವರು ಕೆಲವೊಂದಿಷ್ಟು ರಿಯಾಲಿಟಿ ಶೋಸ್ ಕೂಡ ಮಾಡಿದ್ದಾರೆ. ಸೊ ಇವಾಗ ಈ ಮನೆಗೆ, ಬಿಗ್ ಬಾಸ್ ಮನೆಗೆ ಜಾನ್ವಿ ಅವರು ಮತ್ತು ಕಿರಿಕೀರ್ತಿ ಅವರು ಇಬ್ಬರು ಬಂದಿದ್ದಾರೆ. ಸೊ ಏನಕ್ಕೆ ಬಂದಿರೋದು ಏನು ಅಂತ ನೋಡೋದಾದರೆ, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಥರ ಏನು ಒಂದು ಟಾಸ್ಕ್ ಕೊಟ್ಟಿದ್ರು ಒಂದಿಷ್ಟು ವಾರಗಳ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ. ಆ ಬ್ರೇಕಿಂಗ್ ನ್ಯೂಸ್ ಟಾಸ್ಕಲ್ಲೆಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಒಳಗಡೆ ನಡೆಯುವಂಥ ವಿಷಯನ ಅವರೇ ಬರೆದ್ಬಿಟ್ಟು ಮಾತಾಡಿದರು. ಅಲ್ಲಿ ನ್ಯೂಸ್ ರಿಪೋರ್ಟಿಂಗ್ ಥರ ಮಾಡಿದ್ದು. ಇವಾಗ ಹೊರಗಡೆ ಇರುವಂಥ ಜನಕ್ಕೆ ಒಂದಿಷ್ಟು ಕ್ವೆಶನ್ಸ್ ಇರುತ್ತಲ್ವ, ಸೊ ಆ ಕ್ವೆಶನ್ಸ್ನೆಲ್ಲ ಇಲ್ಲಿ ತೊಗೊಂಡೋಗಿ ನ್ಯೂಸ್ ರಿಪೋರ್ಟರ್ಸ್ ಆದಂಥ ಕಿರಿಕೀರ್ತಿಯವರು ಮತ್ತು ಜಾನ್ವಿಯವರು ಇಬ್ಬರು ಸೇರಿಸಿ ಅಲ್ಲಿ ಎಲ್ಲ ಸ್ಪರ್ಧಿಗಳಿಗೆ 6 ಜನ ಏನಿದ್ದಾರೆ ಅವರೆಲ್ಲರಿಗೂ ಕ್ವೆಶನ್ ಕೇಳ್ತಾ ಇದ್ದಾರೆ. ಅದು ತುಂಬ ಮೋಸ್ಟ್ ಯಾರೆಲ್ಲ ಕ್ವೆಶನ್ ಇರುತ್ತೆ ಅವ್ರಿಗೆ ಕೇಳ್ತಿರೋದು. ಸೊ ಇದರೊಳಗೆ ನಾವು ಫಸ್ಟ್ ಕ್ವೆಶನ್ ನೋಡೋದಾದರೆ ವಿನಯ್ ಅವ್ರ ಬಗ್ಗೆ ನಾವು ನೋಡ್ಬೋದಾಗುತ್ತೆ. ಸೊ ವಿನಯ್ ಅವ್ರಿಗೆ ಆನೆ ಆನೆ ಅಂತ ಹೇಳ್ತಿದ್ರಲ್ವ, ಸೊ ಅದ್ರ ಬಗ್ಗೆ ಕೂಡ ಕಿರಿಕೀರ್ತಿಯವರು ಕ್ವೆಶನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ತುಂಬಾ ಪಾಪ್ಯುಲರ್ ಆಗುವಂಥದ್ದು, ಇದು ಕ್ವೆಶನ್ ಅನ್ನೋದಕ್ಕಿಂತ ಒಂದು ಫ್ಯಾಕ್ಟ್ ಅಂತ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಂಥ ಅಂತ ಹೇಳ್ಬೋದು, ಕಾರ್ತಿಕ್ ಅವ್ರ ಬಗ್ಗೆ. ಸೊ ಒಂದು 3-4 ವಾರಗಳ ಹಿಂದೆ ಕಾರ್ತಿಕ್ ಅವ್ರು ಹೋಗ್ಬಿಟ್ಟು ಮಡಿಕೆ ಹೊಡಿತಾರೆ. ಸಂಗೀತ ಅವರ ಫೋಟೋ ಇರುವಂಥ ಮಡಿಕೆ ಹೊಡೆದ್ಬಿಟ್ಟು, ಸಂಗೀತ ಇಲ್ದಂಗೆ ನಾನು ಝೀರೋ ಅಂತ ಹೇಳಿದ್ರಿ, ಇವಾಗ ಪ್ರೂವ್ ಮಾಡಿ ಅಂತ ಹೇಳ್ಬಿಟ್ಟು ಮಡಿಕೆ ಹೊಡೆದು ನಾನು ಸಂಗೀತನ ಮೈನಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಾಗಿ ಅಲ್ಲಿಂದ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಅದು ಸಂಗೀತ ಅವರಿಂದನೇ ಅಂತಲ್ಲ, ಬಟ್ ಆ್ಯಕ್ಚುಲಾಗಿ ಅವರ ಗೇಮ್ ಏನಿತ್ತು, ಅವರ ಗೇಮ್ ಯಾಕೋ ಸ್ಲೋ ಆಯಿತು. ಅದು ಕೆಲವೊಂದಿಷ್ಟು ಕಾರಣಗಳಿದೆ. ಅವರಿಗೆ ಹೆಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ಆಯಿತು, ಮತ್ತು ಅವರ ಸುತ್ತಮುತ್ತ ಇರುವಂಥವ್ರನ್ನ ಅವರು ಸ್ವಲ್ಪ ಕಳ್ಕೊಂಡ್ರು. ಸೊ ಇದೆಲ್ಲ ರೀಸನ್ ಆಯಿತು. ಬಟ್ ಮೇನ್ ಫೌಂಡೇಶನ್ ಆಗಿದ್ದು ಅವರು ಮಡಿಕೆ ಹೊಡೆದಿದ್ದು. ಸೊ ಅದನ್ನ ಇಲ್ಲಿ ಕಿರಿಕೀರ್ತಿ ಅವರು ಕೂಡ ಕೇಳಿದ್ದಾರೆ. ಹೊಡೆದ್ಬಿಟ್ಟು ಮೈನಸ್ ಮಾಡಿ ನಾನು ಹೀರೋನೇ, ಝೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಪ್ರೂವ್ ಮಾಡಿದ್ರಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಪ್ರೋಮೋದಲ್ಲಿ ನೋಡೋದಾದರೆ ಅವ್ರು ಫುಲ್ ಶಾಕಲ್ಲಿ ಕುತ್ಕೊಂಡಿರೋ ಥರ ಎಲ್ಲ ತೋರಿಸಿರ್ತಾರೆ. ಬಟ್ ಖಂಡಿತವಾಗ್ಲೂ ಎಪಿಸೋಡಲ್ಲಿ ಆಗಿರಲ್ಲ. ಯಾವ್ದಾದ್ರು ಅಥವಾ ಕ್ವಶನ್ ಕೇಳಿದಾಗ ಖಂಡಿತವಾಗ್ಲೂ ಉತ್ತರ ಕೊಟ್ಟಿರ್ತಾರೆ. ಸೊ ನನಗೆ ಅನ್ಸೋ ಪ್ರಕಾರ ಕಾರ್ತಿಕ್ ಅವ್ರು ಹೇಳ್ತಾರೆ, ಇಂಡಿವಿಜುವಲಾಗಿ ನಾನು ಆಡ್ತಿರೋದು ಹಾಗೇ ಇದ್ದೀನಿ, ಒಂದು ಸ್ವಲ್ಪ ಮಧ್ಯಕ್ಕೆ ಗ್ರಾಫ್ ಕೆಳಗಡೆ ಆಗಿದ್ದು, ಇವಾಗ ಮತ್ತೆ ಬ್ಯಾಕ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ನೆಕ್ಸ್ಟು ಸಂಗೀತ ಅವ್ರಿಗೆ ಕೂಡ ಇನ್ನೊಂದು ಕ್ವೆಶನ್ ಇದೆ. ಸೊ 3 ಹೈಲೈಟ್ ಆಗಿರೋದು ವಿನಯ್ ಅವ್ರದ್ದು, ಕಾರ್ತಿಕ್ ಅವ್ರದ್ದು ಮತ್ತು ಸಂಗೀತ ಅವ್ರದ್ದು. ಸಂಗೀತ ಅವ್ರಿಗೆ ಏನು ಕ್ವೆಶನ್ ಕೇಳ್ತಿದ್ದಾರೆ ಅಂತಂದರೆ, ಪ್ರತಾಪ್ ಅವ್ರಿಗೆ ಜನರ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ನೀವು ಪ್ರತಾಪ್ ಅವ್ರ ಜೊತೆ ಚೆನ್ನಾಗಿರೋದಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಸಂಗೀತ ಅವರು ಉತ್ತರ ಕೊಡೋದನ್ನು ಕೂಡ ತೋರಿಸಿದ್ರು. ಅವ್ರು ಹೇಳ್ತಿದ್ರು, ಮೊದಲಿನ ದಿನದಿಂದನೂ ನಾನು ಪ್ರತಾಪ್ ಜೊತೆಗೆ ಹೇಗಿದ್ದೆ ಅಂದರೆ ಇವಾಗ ಹೇಗಿದ್ದೀನಿ ಅವಾಗೂ ಹಾಗೇ ಇದ್ದೆ. ಫಸ್ಟಿಂದನೂ ನಮ್ಮ ಮಧ್ಯಕ್ಕೆ ಒಂದು ಬಾಂಡಿಂಗ್ ಬಂದಿದೆ. ಯಾವುದೇ ಥರದ ಪಾಪ್ಯುಲಾರಿಟಿನ ನೋಡಿಕೊಂಡು ನಾನು ಅವ್ನ ಜೊತೆ ಬಾಂಡಿಂಗ್ ನಡೆಸಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ನನಗೂ ಅನ್ನಿಸ್ತು. ಯಾಕಂತಂದರೆ ಸ್ಟಾರ್ಟಿಂಗಿಂದನೂ ನೋಡಿದ್ದೀವಿ ಸ್ವಲ್ಪ ಅವರಿಬ್ಬರ ಮಧ್ಯಕ್ಕೆ ಬಾಂಡಿಂಗ್ ಇತ್ತು. ಯಾಕಂದರೆ ಪ್ರತಾಪ್ ಅವರೇ ದೀದಿ ಅಂತ ಅಂದ್ಕೊಂಡು ಎಲ್ಲರ ಜೊತೆನೂ ಅವರು, ಎಲ್ಲ ಹೆಣ್ಮಕ್ಳ ಜೊತೆನೂ ತುಂಬ ಚೆನ್ನಾಗಿ ಒಂದು ಬಾಂಡಿಂಗ್ ಇಟ್ಕೊಂಡಿದ್ರು ಸ್ಟಾರ್ಟಿಂಗ್ ಮಿಕ್ಸಲ್ಲಿ ಅವರು. ಸೊ ಆಮೇಲೆ ಅದು ಏರುಪೇರು ಆಗ್ತಾ ಬಂತು. ಅದು ಎಲ್ಲರಲ್ಲೂ ಆಗಿದೆ. ಅದು ಈ ಸೀಸನಲ್ಲಂತೂ ಪ್ರತಿಯೊಬ್ಬರು ಒಂದು ಬಾಂಡಿಂಗ್ ಕೂಡ ಬ್ರೇಕ್ ಆಗೋದು ಮತ್ತು ಕಂಟಿನ್ಯೂ ಆಗೋದು ಎಷ್ಟೋ ಜನದಾಗಿದೆ, ಎಷ್ಟೋ ಜನದ ಬ್ರೇಕ್ ಆಗಿ ಹಾಗೆ ಹೋಗಿದೆ. ಸೊ ಅದು ಕಾಮನ್ನೇ. ಸೊ ಏನೇನೆಲ್ಲ ಇವ್ರು ಉತ್ತರ ಕೊಡ್ತಾರೆ ಏನು ಅಂತ ನೋಡೋಣ. ಇನ್ನು ಆ್ಯಕ್ಚುಲಿ ನೋಡಿ, ಇವ್ರು 3 ಜನ ಇಲ್ಲಿ ಹೈಲೈಟ್ ಮಾಡಿರೋದು. ಇನ್ನು ಉಳಿದಿರೋರು ಯಾರು ಅಷ್ಟೊಂದು ಹೈಲೈಟ್ ಆಗೋದೇ ಇಲ್ಲ ಇಲ್ಲಿ. ಸೊ ಪ್ರತಿ ಸತಿನೂ ಈ ಥರನೇ ಆಗೋದು. 3-4 ಜನ ಮಾತ್ರ. ಅದಕ್ಕೆ ಮೊನ್ನೆ ಕಿಚ್ಚ ಸುದೀಪ್ ಸರ್ ಕೂಡ ಹೇಳಿದ್ರು ಅಲ್ವಾ, ಪಿಲ್ಲರ್ಸ್ ಥರ ಆಗಿದ್ರು ಒಂಥರ. ಇವ್ರು ಇಲ್ಲ ಅಂದಿದ್ರೆ ಇನ್ಕಂಪ್ಲೀಟ್ ಆಗ್ತಿತ್ತು ಈ ಶೋ ಅಂತ. ಸೊ ಈ ಸತಿ ಸೀಸನ್ ಮಾತ್ರ ಖಂಡಿತವಾಗ್ಲೂ ಆಗ್ತಿತ್ತು ಅಂತ ನನಗೆ ಅನಿಸ್ತು. ಯಾಕಂದರೆ ತುಂಬಾ ಒಂದು ಪ್ರೋಮೋ ಆಗಿರಲಿ ಅಥವಾ TRP ಆಗಿರಲಿ, ಎಪಿಸೋಡ್ಸಲ್ಲಿ ಸ್ಕ್ರೀನ್ ಸ್ಪೇಸ್ ಆಗಿರಲಿ, ಇವ್ರಿಗೆ ಜಾಸ್ತಿ ಸಿಕ್ಕಿದೆ ಈ ಸತಿ. ಸೊ ಖಂಡಿತವಾಗ್ಲೂ ಇವರು ಟಾಪಲ್ಲಿ ಇದ್ದೇ ಇರ್ತಾರೆ. ಸೊ ಇದು ಇವತ್ತಿನ ಪ್ರೋಮೋ ಆಗಿತ್ತು. ಹಾಗೆ ಬುಧವಾರ ಕೂಡ ಎಲಿಮಿನೇಷನ್ ಇದೆ. ಇವತ್ತಿಂದ ವೋಟಿಂಗ್ ಪೋಲ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆಲ್ಲ ವೋಟ್ ಮಾಡಿ. ಎಲ್ಲರೂ ನಾಮಿನೇಟ್ ಆಗಿರ್ತಾರೆ, ಇನ್ಕ್ಲೂಡಿಂಗ್ ಸಂಗೀತ ಅವರು. ಯಾಕಂದರೆ ಸಂಗೀತ ಅವ್ರಿಗೆ ಟಿಕೆಟು ಫಿನಾಲೆ ಸಿಕ್ಕಿತ್ತು ಹೌದು, ಬಟ್ ಫಿನಾಲೆ ವೀಕಿಗೆ ಬಂದರು ಅಷ್ಟೇ. ಈಗ ಅವರು ಸೇವ್ ಆಗಬೇಕಂದ್ರೆ ವೋಟ್ ಮಾಡಲೇಬೇಕು. ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅಷ್ಟೇ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರಿಗೆ ವೋಟ್ ಮಾಡಿ, ಸೇವ್ ಮಾಡಿ. ನಾಳೆ ಅವರು ಮತ್ತು ಎಲಿಮಿನೇಷನ್ ಪ್ರೋಸೆಸ್ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ಟಾಪ್ 5 ತೊಗೋಬೇಕಲ್ವ, ಸೊ ಅದಕ್ಕೋಸ್ಕರ ಸೊ ಎಲಿಮಿನೇಷನ್ಗೆ ವೋಟ್ ಮಾಡಿ ಎಲ್ಲರೂ ಅಂತ ಹೇಳ್ತೀನಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರ್ತದೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.